ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಕರ್ನಾಟಕ ಸರ್ಕಾರ ಏನಾಗಿದೆ, ಕರ್ನಾಟಕ ಸರ್ಕಾರ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಾಗಲೇ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಅನ್ನುವಂಥ ಒಂದು ಹುದ್ದೆಗೆ ಏನು ಮಾಡ್ತದೆ, ನೇಮಕಾತಿ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಏನು ಮಾಡ್ತಿದೆ, ಅಪಾಯಿಂಟ್ಮೆಂಟ್ ಮಾಡ್ತಾಯಿದೆ. ಅದಕ್ಕಾಗಿ ಅದು ಎಲ್ಲಿ ಮಾಡ್ತಾಯಿದೆ ಅಂತಂದು ನೋಡಿದ್ರೆ ESI ಹಾಸ್ಪಿಟಲ್ಸ್ ಅಂದರೆ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಒಂದು ಇಲಾಖೆಯಲ್ಲಿ ಅಪಾಯಿಂಟ್ಮೆಂಟ್ ಅಂದರೆ ಕಾಲ್ಫಾರ್ಮ್ ಮಾಡಲಾಗಿದೆ. ಅದು ಎಷ್ಟೆಷ್ಟು ಹುದ್ದೆಗಳದಾವೆ ಮತ್ತು ಏನೆಲ್ಲ ಒಂದು ಓದಬೇಕಾಗತ್ತೆ ಮತ್ತು ಎಷ್ಟೆಷ್ಟು ಸ್ಯಾಲ್ರಿ ಇದೆ, ಇವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ಈ ಒಂದು ಎಲ್ಲೆಲ್ಲಿ ಎಷ್ಟೆಷ್ಟು ಟೋಟಲ್ ನಿಮಗೆ ಈ ನಾನ್ ಎಚ್ ಕೆ ರೀಜನ್ ಅಂತಂದರೆ ಹೈದರಾಬಾದ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿರುವಂಥ ಹುದ್ದೆಗಳು ಮತ್ತು ಉಳಿಕೆ ಮೂಲ ವೃಂದಗಳ ಒಂದು ರೀಜನಲ್ಲಿರುವಂಥ ಒಂದು ಹುದ್ದೆಗಳನ್ನು ನೋಡಿದ್ರೆ ಒಟ್ಟಾರೆ 233 ಪೋಸ್ಟನ್ನು ಏನು ಮಾಡಿದ್ರೆ ಕರೆದಿದ್ದಾರೆ. ಅದರ ವಿವರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹುದ್ದೆಯ ಒಂದು ವಿವರ ಬಂದುಬಿಟ್ಟು ಇದು ದಿನಾಂಕ ಆಲ್ರೆಡಿ ಇವತ್ತು 6/8 ಇದನ್ನು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಹುದ್ದೆಯ ವಿವರ ಬಂದುಬಿಟ್ಟು ನಿಮಗೆ ಫಾರ್ಮಸಿ ಆಫೀಸರ್ ಅಂತ ಹುದ್ದೆಯ ವಿವರ. ಇದರ ವೇತನ ಶ್ರೇಣಿ ಬೇಸಿಕ್ ನೋಡಿದ ಸ್ನೇಹಿತರೆ 44,000 ನಿಮಗೆ 425 ರೂಪಾಯಿ ಆಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 98 ನಿಮಗೆ ಒಂದು ಫಾರ್ಮಸಿ ಆಫೀಸರ್ ಹುದ್ದೆಗಳ ಸಂಖ್ಯೆ ಸಿಗ್ತಿತ್ತು. ಇದು ಬಂದುಬಿಟ್ಟು ಇದು ನಾನ್ ಎಚ್ ಕೆ ರೀಸನ್ನಲ್ಲಿ ಬರುವಂಥ ಹುದ್ದೆಗಳು. 92 ಹುದ್ದೆ, 5 ಕೈ, 1 ಅಂದರೆ ಕೈ ಅಂತಂದರೆ ಭಾರತೀಯ ಸಂವಿಧಾನ 371J ಅನುಷ್ಠಾನ ಸಂಬಂಧ ಕೈ ತಪ್ಪಿದಂಥ ಒಂದು ಅಷ್ಟು ಬಿಂದುಗಳನ್ನು ಸರಿದೂಗಿಸಲು ಭರ್ತಿ ಮಾಡಬೇಕಾಗಿರುವಂಥ ಹುದ್ದೆ 5 ಅದಾವೆ. ಮತ್ತು ಹಿಂದಿನ ಒಂದು ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರುವಂಥ ಹಿಂಬಾಕಿ ಬ್ಯಾಕ್ಲಾಗ್ ಹುದ್ದೆಗಳು ಸಹ ಒಂದು ಟೋಟಲಾಗಿ ನಿಮಗೆ 98 ಹುದ್ದೆಗಳು ಫಾರ್ಮಸಿ ಆಫೀಸರ್ಗೆ ನಿಮಗೆ ಸಿಗ್ತದೆ. ಮತ್ತು ನರ್ಸಿಂಗ್ ಆಫೀಸರ್ ಅಥವಾ ಶುಶ್ರೂಷಾಧಿಕಾರಿ ಅಂತ ನೋಡಿದ್ರೆ ಅವರಿಗೆ ಇರುವಂಥ ಒಂದು ಬೇಸಿಕ್ ಸ್ಯಾಲ್ರಿ 54,175 ಇದರಲ್ಲಿರುವಂಥ ಒಂದು ಅವರಿಗೆ ಇರುವಂಥ ಒಂದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಟೋಟಲ್ ಅವರಿಗೆ ಬರುವಂಥ ಹುದ್ದೆ ನೋಡಿದ್ರೆ ನಿಮಗೆ 91 ಹುದ್ದೆಗಳು ಸಿಗ್ತವೆ ನಿಮಗೆ ಅಂತಂದರೆ 72 ಹುದ್ದೆ ಈಗ ಮತ್ತು 11 ಕೈ ಮತ್ತು 7 ಏನು ಹುದ್ದೆಗಳದಾವೆ ಬ್ಯಾಕ್ಲಾಗ್ ಹುದ್ದೆಗಳು. ಟೋಟಲಾಗಿ ನಿಮಗೆ 90 ಹುದ್ದೆಗಳು ನಿಮಗೆ ಈ ಒಂದು ನರ್ಸಿಂಗ್ ಆಫೀಸರ್ಗಳಿಗೆ ಸಿಗ್ತದೆ. ಟೋಟಲಾಗಿ ಈ ಫಾರ್ಮಸಿ ಆಫೀಸರ್ ನರ್ಸಿಂಗ್ ಆಫೀಸರ್ ನೋಡಿದ್ರೆ 188 ಹುದ್ದೆಗಳು ನಿಮಗೆ ಏನಾಗ್ತವೆ ಈ ಒಂದು ಅಪಾಯಿಂಟ್ಮೆಂಟಲ್ಲಿ ನಿಮಗೆ ಇದರಲ್ಲಿ ನಮಗೆ ಈ ಒಂದು ಆಫೀಸರಲ್ಲಿ ಸಿಗ್ತದೆ. ಮತ್ತು ಇನ್ನೊಂದು ಕಲ್ಯಾಣ ಕರ್ನಾಟಕವನ್ನು ನೋಡೋದಾದ್ರೆ ಫಾರ್ಮಸಿ ಆಫೀಸರ್ ಅಥವಾ ನರ್ಸಿಂಗ್ ಆಫೀಸರ್ ಈ ಒಂದು ಎಚ್ ಕೆ ರೀಸನಲ್ಲಿ ಖಾಲಿರುವಂಥ ಹುದ್ದೆಗಳನ್ನು ನೋಡೋದಾದ್ರೆ ನಿಮಗೆ ಒಂದು ಯಾವ ಇಲಾಖೆ ಅಂತ ನೋಡಿದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಈ ಒಂದು ಇಲಾಖೆಯಲ್ಲಿ ನಮಗಿದ್ರೆ ಈ ಒಂದು ಇಲಾಖೆಯಲ್ಲಿ ನರ್ಸಿಂಗ್ ಆಫೀಸರಿಗೆ ಮಾತ್ರ ಒಂದು ಹುದ್ದೆಗಳ ವೇಕೆನ್ಸಿ ಖಾಲಿ ಇದ್ದಾವೆ. ಅವರಿಗೆ ವೇತನ ಶ್ರೇಣಿ ಬಂದುಬಿಟ್ಟು ಸ್ನೇಹಿತರೆ 54,000 ನಿಮಗೆ 175 ಇದು ಅವರ ಒಂದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಮತ್ತು ಅದರ ಹುದ್ದೆಗಳ ಸಂಖ್ಯೆ 23 ಅಂತಂದರೆ 17+6 ಟೋಟಲ್ 23 ಹುದ್ದೆಗಳು ನಿಮಗೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಏನು ಮಾಡ್ತದೆ ಸಿಗ್ತಾವೆ. ಅಂತಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತಂದರೆ ಇವು ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ, ವಾಜಪೇಯಿ, ಮೊರಾರ್ಜಿ ಇವೆಲ್ಲ ಶಾಲೆಗಳಿರ್ತಾವೆ. ಈ ಒಂದು ಶಾಲೆಗಳ ಒಂದು ಏನಾಗುತ್ತೆ ಅಲ್ಲಿ ಕೆಲಸ ಮಾಡುವಂಥ ಒಂದು ಏನು ನರ್ಸಿಂಗ್ ಆಫೀಸರ್ ಅವರಿಗೆ ಅಲ್ಲಿರುವಂಥ ವೇಕೆನ್ಸಿ ಸಿಗ್ತದೆ. ನಿಮಗೆ 23 ಹುದ್ದೆಗಳು ಖಾಲಿ ಅದಾವೆ. ಮುಂದೆ ನೋಡಿದ್ರೆ ESI ಹಾಸ್ಪಿಟಲ್ ESI ಅಂತಂದರೆ ಕಾರ್ಮಿಕ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಫಾರ್ಮಸಿ ಆಫೀಸರ್ ಸಹ ನಿಮಗೆ ಸೇಮ್ 44,425 ಬೇಸಿಕ್ ಸ್ಯಾಲ್ರಿ ಆಗಿರ್ತದೆ ಫಾರ್ಮಸಿ ಆಫೀಸರ್ಗೆ. ನಿಮಗೆ 11 ಪೋಸ್ಟ್ ನಿಮಗೆ ಈ ಒಂದು ಫಾರ್ಮಸಿ ಆಫೀಸರ್ಗೆ ಸಿಗ್ತದೆ. ಮತ್ತು ನರ್ಸಿಂಗ್ ಆಫೀಸರ್ಗೆ ಬಂದುಬಿಟ್ಟು 54,175 ಬೇಸಿಕ್ ಸ್ಯಾಲ್ರಿ ಆಗಿರ್ತದೆ. ಟೋಟಲ್ ನಿಮಗೆ 11 ಒಂದು ಪೋಸ್ಟ್ ಸಿಗ್ತದೆ. ಎಲ್ಲಿ ಈ ಒಂದು ಇಲಾಖೆಯಲ್ಲಿ ಕಾರ್ಮಿಕ ಒಂದು ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಇಲಾಖೆಯಲ್ಲಿ ಟೋಟಲಾಗಿ 45 ಹುದ್ದೆಗಳು ನಿಮಗೆ ಏನಾಕವು ಅಂದರೆ ಈ ಒಂದು ಎಚ್ ಕೆ ರೀಸನಲ್ಲಿ ಸಿಗ್ತಾ ಹೋಗ್ತಾವೆ. ಅಂತಂದರೆ ಟೋಟಲಾಗಿ ಒಟ್ಟಾರೆಯಾಗಿ ಈ ಎಚ್ ಕೆ ಮತ್ತು ನಾನ್ ಎಚ್ ಕೆ ರೀಸನನ್ನು ನೋಡೋದಾದ್ರೆ 233 ಪೋಸ್ಟ್ ಏನಾಗೈತೆ ಈ ಒಂದು ಕರೆದಿರುವಂಥ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ಕರೆದಿರುವಂಥ ಒಂದು ಹುದ್ದೆಗಳ ಸಂಖ್ಯೆ ಆಗಿರ್ತದೆ ಟೋಟಲ್ ಒಟ್ಟಾರೆಯಾಗಿ. ಮತ್ತು
ಇದರ ಒಂದು ವಿದ್ಯಾರ್ಹತೆ ಅಂದರೆ ಈ ಫಾರ್ಮಸಿ ಆಫೀಸರ್ಗೆ ಮತ್ತು ನರ್ಸಿಂಗ್ ಆಫೀಸರ್ಗೆ ಇರುವಂಥ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ನೋಡಿದ್ರೆ ಫಾರ್ಮಸಿ ಆಫೀಸರ್ ಆದರೆ ಡಿಪ್ಲೊಮಾ ಇನ್ ಫಾರ್ಮಸಿಯನ್ನು ಮಾಡಿರಬೇಕಾಗತ್ತೆ. ಅದು ಅವರು ರಿಕಗ್ನೈಸ್ ಗೌರ್ಮೆಂಟ್ ಒಂದು ಕರ್ನಾಟಕ ರಿಕಗ್ನೈಸ್ ಮಾಡಿರುವಂಥ ಒಂದು ಕಾಲೇಜಲ್ಲಿ ಒಂದು ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿರ್ಬೇಕಾಗತ್ತೆ. ಮತ್ತು ಆ ಒಂದು ಮಾಡಿದ್ರಲ್ಲಿ ಆ ಒಂದು ಏನು ಲೈಸೆನ್ಸ್ ಏನೋ ಕಲ್ತಿರ್ತಾರಲ್ಲ ಆ ಒಂದು ರಿಜಿಸ್ಟರ್ ಎಲ್ಲಾಗಿರ್ಬೇಕಾದ್ರೆ ಕರ್ನಾಟಕ ಫಾರ್ಮಸಿ ಕೌನ್ಸಿಲಲ್ಲಿ ಏನು ಆಗಬೇಕಂದ್ರೆ ಆ ಒಂದು ನಿಮ್ಮ ಒಂದು ರಿಜಿಸ್ಟ್ರ್ ಏನಾಗಬೇಕು ಆಗಿರಬೇಕು ಒಂದು ಫಾರ್ಮಸಿ ಆಫೀಸರ್ದು. ನೆಕ್ಸ್ಟ್ ನರ್ಸಿಂಗ್ ಆಫೀಸರ್ ಬಂತಂದ್ರೆ ಅವರು ಸಹ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಸಹ ಮಾಡಿರಬೇಕಾಗತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಅಥರೈಸ್ಡ್ ಇರುವಂಥ ಕಾಲೇಜ್ಗಳಲ್ಲಿ ಅವರು ಕೂಡ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ಏನು ಮಾಡಬೇಕಾಗತ್ತೆ ಈ ರಿಜಿಸ್ಟರ್ ಆಗಿರಬೇಕಾಗ್ತದೆ. ಈ ಒಂಥರ ಕಂಪಲ್ಸರಿ ವಿದ್ಯಾರ್ಹತೆ. ಫಾರ್ಮಸಿ ಆದರೂ ಕರ್ನಾಟಕ ಫಾರ್ಮಸಿ ಕೌನ್ಸಿಲಲ್ಲಿ ಏನು ಮಾಡಬೇಕು ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು ಮತ್ತು ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿರಬೇಕು. ಇದು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅವರು ಕೂಡ ಡಿಪ್ಲೊಮಾ ನರ್ಸಿಂಗನ್ನು ಮಾಡಿರಬೇಕು ಎಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥರೈಸ್ಡ್ ಕಾಲೇಜುಗಳಲ್ಲಿ. ಮತ್ತು ಒಂದು ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ. ಇದರ ಒಂದು ವಿದ್ಯಾರ್ಹತೆ. ಮತ್ತು ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ನೋಡಿದ್ರೆ 40 ವರ್ಷ ನಿಮಗೆ ಏನಿರ್ತದೆ ಜನರಲ್ ಮೆಟ್ರಿ 40 ವರ್ಷ ಒಳವರೆಗೂ ಏನು ಇರುವಂಥ ಒಂದು ಎಲ್ಲ ಒಂದು ಏನು ಇವರು ಅಭ್ಯರ್ಥಿಗಳಿರ್ತಾರಲ್ಲ ಅವ್ರು ಸಲ್ಲಿಸ್ಬೋದು. ಈ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು ನಮ್ಮ 43 ವರ್ಷ 43 ವರ್ಷ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಭಂಗ ಪ್ರವರ್ಗವನ್ನು ಅಭ್ಯರ್ಥಿಗಳು 45 ವರ್ಷಗಳ ಒಂದು ಅಲ್ಲಿವರೆಗೂ ಏನು ಮಾಡ್ಬೋದಪ್ಪ ಅಂದರೆ ಅಲ್ಲಿ ಅಷ್ಟು ವರ್ಷ ಇರುವಂಥ ಅಭ್ಯರ್ಥಿಗಳು ಸಹ ಏನು ಮಾಡ್ಬೋದು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಅರ್ಜಿ ಸಲ್ಲಿಸುವಂಥ ವಿಧಾನ ಅಂತ ನೋಡಿದ್ರೆ ಇದು ಆನ್ಲೈನ್ ಮುಖಾಂತರ ಏನು ಮಾಡಬೇಕಪ್ಪ ಅಂದ್ರೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗ್ತದೆ. ವೆಬ್ಸೈಟ್ ಲಿಂಕನ್ನು ಕೊಟ್ಟಿದೆ. ನೀವು ಅವ್ರ ವೆಬ್ಸೈಟಲ್ಲಿ ನೀವು ಗೂಗಲಲ್ಲಿ ಹೋಗಿ KE ಹೊಡೆದ್ಬಿಟ್ರೆ ಏನಾಗುತ್ತೆ ನಿಮಗೆ ಒಂದು ವೆಬ್ಸೈಟ್ ಅವ್ರದ್ದಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಒಂದು ಸಪ್ರೇಟಾಗಿ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಅಲ್ಲಿ ಲಿಂಕನ್ನು ಓಪನ್ ಮಾಡಿ ಡೈರೆಕ್ಟ್ ನೀವು ಅರ್ಜಿನ ನೀವು ಸಲ್ಲಿಸ್ಬೋದು. ದಿನಾಂಕವನ್ನು ನೋಡೋದಾದರೆ ಒಂದು ಅರ್ಜಿ ಸಲ್ಲಿಸುವಂಥದ್ದು 7ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಆಗಸ್ಟ್ 7/8/26 30/8/26 ಒಂದು ಲಾಸ್ಟ್ ಕೊನೆ ದಿನಾಂಕ ಆಗುತ್ತೆ. ಮತ್ತು ಶುಲ್ಕವನ್ನು ಪಾವತಿ ಮಾಡಲು ಕೊನೆ ದಿನಾಂಕ ಏನಾಗುತ್ತೆ ಒಂದು ದಿನ ಏನು ಮಾಡ್ತಾರೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅದು 31/8/2026ವರೆಗೆ ನೀವು ಏನು ಮಾಡ್ಬೋದು ಈ ಒಂದು ಡೇಟಲ್ಲಿ ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸಬೇಕಾಗ್ತದೆ. ಮತ್ತು ಇದರ ಒಂದು ಅಂಥದ್ದು ಪ್ರೊಬೇಷನರಿ ಪೀರಿಯಡ್ ಎಷ್ಟಿರ್ತದೆ ಅಂದರೆ 2 ವರ್ಷ ನಿಮಗೆ ಆ ಒಂದು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಈ ಒಂದು ಜಾಬ್ ಸೇರಿಕೊಂಡಾಗ ವೇತನ ಶ್ರೇಣಿ ಈಗಾಗಲೇ ಎಲ್ಲರೊಳಗೆ 54,175 ಬೇಸಿಗೆ ಸ್ಯಾಲ್ರಿ ಇರುತ್ತೆ ಅಲ್ಲಿ ನರ್ಸಿಂಗ್ ಆಫೀಸರ್ಗೆ. ಮತ್ತು ಫಾರ್ಮಸಿ ಆಫೀಸರ್ಗೆ 44,425 ಒಂದು ಬೇಸಿಕ್ ಸ್ಯಾಲ್ರಿ ಈ ಒಂದು ಆಫೀಸರಿಗೆ ಇರುತ್ತೆ. ಮತ್ತು NPS ಸೌಲಭ್ಯ ನಿಮಗೆ ಫೆಸಿಲಿಟಿನೂ ಸಹ ಏನು ಮಾತ್ರ ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೂಡ ನಿಮಗೆ ಏನಾಗುತ್ತೆ ಈ ಒಂದು ಜಾಬಲ್ಲೇ ಸಿಗ್ತದೆ. ಮತ್ತು ಆನ್ಲೈನ್ ಮುಖಾಂತರ ಮಾತ್ರ ಶುಲ್ಕ ಒಂದು ಅದು ಅಪ್ಲೈ ಮಾಡೋ ಸಲುವಾಗಿ ಏನಾಗುತ್ತೆ ಕೆಲವೊಂದು ಕೆಟಗರಿ ಒಳಗೆ ಪೇಮೆಂಟನ್ನೇ ಡಿಫ್ರೆನ್ಸನ್ನು ಮಾಡಿದ್ದಾರೆ. ಜನರಲ್ ಮೆರಿಟ್ 2A 2B 3A 3B ಅವರು ₹750 ಚಾರ್ಜಸ್ ಆಗುತ್ತೆ. ₹500 ಅರ್ಜಿ ಶುಲ್ಕ ಮತ್ತು ₹250 ಒಂದು ಪ್ರೊಸೆಸ್ ಶುಲ್ಕ ಅಂತ ಮಾಡ್ತಾರೆ. ಪ್ಲಸ್ ಮತ್ತು ಆನ್ಲೈನ್ ಸೆಂಟ್ರ್ ಏನಾದರೂ ಮಾಡಿಸಿದ್ರೆ ಅವ್ರಿಗೆ ಒಂದು ₹200 ಟೋಟಲ್ ಒಂದು ₹850 ಆಗುತ್ತೆ ಟೋಟಲಾಗಿ ಒಂದು ಅರ್ಜಿ ಸಲ್ಲಿಸಬೇಕಾಗ್ತದೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ನಿಮ್ಗೆ ₹500 ಆಗುತ್ತೆ. ಮತ್ತು ವಿಶೇಷ ಚೇತನ ಒಂದು ಹ್ಯಾಂಡಿಕ್ಯಾಪ್ ಇರುವಂಥ ಅಭ್ಯರ್ಥಿಗಳಿಗೆ ₹250 ಅದರ ಒಂದು ಪ್ರೊಸೀಜರ್ ಅಪ್ಲಿಕೇಶನ್ ಹಾಕುವ ಅಂತ ತುಂಬಬೇಕಾದಂಥ ಒಂದು ಅಮೌಂಟ್ ಆಗಿರುತ್ತೆ. ಮತ್ತು ಅಮೌಂಟ್ ಏನಾದರೂ ಪೇ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ನಿಮಗೆ ಒಳ್ಳೆ ಬರಲ್ಲ ಸಿದ್ರೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ನಿಮಗೆ ಸ್ಪರ್ಧಾತ್ಮಕ ಕಾಂಪಿಟೇಷನ್ ಎಕ್ಸಾಮನ್ನು ನಡೆಸ್ತಾರಪ್ಪ ಅಂತಂದರೆ ಒಂದು ಆನ್ಲೈನ್ ಟೆಸ್ಟು ಮಾಡ್ಬೋದು ಅಥವಾ ಆಫ್ಲೈನು ಮಾಡ್ಬೋದು. ಆಫ್ಲೈನ್ ಮಾಡಿದರೆ ನಿಮ್ಗೆ OMR ಶೀಟ್ ಕೊಡ್ತಾರೆ. ಆನ್ಲೈನ್ ಮಾಡಿದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಿಮಗೆ ಇರುತ್ತೆ. ಇನ್ನೂ ಕನ್ಫರ್ಮ್ ಮಾಡಲ್ಲ ಯಾವುದಂತ. ಈ ಇದೇನು ಅಪ್ಲಿಕೇಶನ್ನ ಎಲ್ಲ ಮುಗಿದ್ಮೇಲೆ ಆಮೇಲೆ ನಿಮಗೆ ಹೇಳ್ತಾರೆ ನಿಮಗೆ ಯಾವ ಎಕ್ಸಾಮ್ ಯಾವ ರೀತಿ ಒಂದು ಎಲ್ಲಿ ಕೇಂದ್ರ ಸೆಂಟ್ರ್ ಎಕ್ಸಾಮ್ ಸೆಂಟ್ರ್ ಎಲ್ಲ ಇದೆ ಏನು ಅಪ್ಲಿಕೇಶನ್ ಹಾಕಿ ಆದಮೇಲೆ ಅವಾಗ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಒಟ್ಟು ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾವುದು ಆನ್ಲೈನ್ ಮಾಡಬೇಕು ಆಫ್ಲೈನ್ ಮಾಡ್ಬೇಕಂತ. ಒಂದು 2 ಒಂದು ಕೂಡ ಅಂದ್ರೆ ಮಾಡ್ಬೋದು. ಈ ಸ್ನೇಹಿತರೆ ಇದು ಕನ್ನಡ ಭಾಷಾ ಪರೀಕ್ಷೆ ಅಂತಂದರೆ ಇದು ಯಾರಿಗಿರುತ್ತಪ್ಪ ಅಂದರೆ ಈಗಾಗಲೇ ನಾವು ಕನ್ನಡ ಭಾಷಾ ಪರೀಕ್ಷೆ ಬರೆದಿದ್ರೆ ಓಕೆ ಸ್ನೇಹಿತರೆ. ಇನ್ನು ಯಾರು ಈ ಕನ್ನಡ ಭಾಷೆ ಯಾರು ಬರೆದಿಲ್ಲ ಅದನ್ನು ಬರೀಬೇಕಾಗತ್ತೆ. ಯಾರು ಬರಿಬಾರ್ದಪ್ಪ ಅಂತಂದರೆ ಈ
1ರಿಂದ 10ನೇ ಮಟ್ಟ ಯಾರು ಇದು ಮಾಡಿರ್ತಾರಲ್ಲ ಸ್ನೇಹಿತರೆ, ಕನ್ನಡ ಭಾಷೆಯನ್ನು ತೆಗೆದುಕೊಂಡಿರ್ತಾರಲ್ಲ ಅವರು ಸಹ ಏನೋ ಈ ಕನ್ನಡ ಭಾಷಾ ಪರೀಕ್ಷೆನ ಬರೀಲಿಕ್ಕೆ ಅವಕಾಶ ಇರಲ್ಲ. ಅಂದರೆ ಅವ್ರು ಬರೀಬಾರ್ದು. ಮತ್ತು ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ತೆಗೆದುಕೊಂಡ್ರು ಸಹ ಏನು ಮಾಡಬಾರ್ದು, ಈ ಒಂದು ಭಾಷೆಯನ್ನು ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬಾರ್ದು ಸ್ನೇಹಿತರೆ. ನಿಮಗೆ ಯಾರು ಬರೀಬೇಕಪ್ಪ, ಈ 1ರಿಂದ 10ನೇ ಮಟ್ಟ ಯಾರು ಮಾಡಿರಂಗಿಲ್ಲ ಕನ್ನಡ ಮತ್ತು ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಯಾರಿಗೆ ಇರಂಗಿಲ್ಲ, ಯಾರು ತೆಗೆದುಕೊಂಡಿರಂಗಿಲ್ಲ ಅವ್ರಿಗೆ ಈ ಒಂದು ಕನ್ನಡ ಭಾಷೆ ಪರೀಕ್ಷೆನ ನೀವು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಅಂದರೆ ಟೋಟಲಾಗಿ ನಿಮಗೆ ಏನಾಗುತ್ತಪ್ಪ ಅಂದ್ರೆ 150 ಮಾರ್ಕ್ಸ್ ಇರುತ್ತೆ. ನೀವು 50 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಅದನ್ನು ತೆಗೆದುಕೊಂಡ್ರೆ ಪಾಸ್ ಆಗ್ತೀರಿ. ಇಲ್ಲಾಂದರೆ ಮತ್ತೊಮ್ಮೆ ಬರೀಬೇಕಾಗುತ್ತೆ ಕನ್ನಡ ಭಾಷಾ ಪರೀಕ್ಷೆ. ಮತ್ತು ಪ್ರಶ್ನೆ ಪತ್ರಿಕೆ ಪಟ್ಟೆ ಅಂತ ಸಿಲೆಬಸನ್ನು ನೋಡೋದಾದ್ರೆ ನಿಮಗೆ 2 ಪೇಪರ್ ಇರ್ತವೆ. ಒಂದು ಜನರಲ್ ನಾಲೆಜ್ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಅರ್ಹತೆ ಪಡಿಬೇಕಪ್ಪ ಅಂದರೆ, ವೆರಿಫಿಕೇಷನ್ಗೆ ಏನಾದರೂ ಆಗಬೇಕಪ್ಪ ಅಂದರೆ 35% ಅಂಕಗಳನ್ನು ಗಳಿಸಿರಬೇಕಾಗತ್ತಾ. ಈ ಒಂದು ಕಡ್ಡಾಯವಾಗಿ 35 ಕನಿಷ್ಠ ಅಂಕಗಳನ್ನು ಗಳಿಸಿರಬೇಕಾಗುತ್ತಂತ. ಮಿನಿಮಮ್ ಏನಾರ ಒಂದು 100ಕ್ಕೆ 35 70 ಮಾರ್ಕ್ಸನ್ನು ನೀವು 70 ಮಾರ್ಕ್ಸನ್ನು ನೀವು ಏನು ಮಾಡಬೇಕಾಗುತ್ತೆ, ಗಳಿಸಬೇಕಾಗುತ್ತೆ ಸ್ನೇಹಿತರೆ. 70 ಮಾರ್ಕ್ಸ್ ಗಳಿಸಿದ್ರೆ ಮಾತ್ರ ನೆಕ್ಸ್ಟ್ ಮುಂದಿನ ಒಂದು ಏನು ಪ್ರೊಸೆಸ್ಗೆ ಹೋಗುವಂಥ ಅವಕಾಶವನ್ನು ಕೊಟ್ಟಿರ್ತಾರೆ. ಸಾಮಾನ್ಯ ಜ್ಞಾನ ಅಂತ ಯಾವೆಲ್ಲ ಟಾಪಿಕ್ ಅಂತ ನೋಡೋದಾದ್ರೆ ನಿಮಗೆ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸನ್ನು ಕೇಳ್ತಾರೆ. ಒಂದು ವಿಷಯದ ಬಗ್ಗೆ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತು ದೈನಂದಿನ ಗ್ರಹಿಕೆಯ ವಿಷಯಗಳು ಏನು ಕಾಂಪ್ರಿಹೆನ್ಸ್ ಟಾಪಿಕ್ ಇರ್ತಾವಲ್ಲ, ಡೈಲಿ ಏನು ಮಾಡ್ತಿರಲ್ಲ ಆ ಒಂದು ವಿಷಯಗಳ ಬಗ್ಗೆ ಏನಾಗಿದೆ ಕಾಮನ್ ಅಂತ ಕ್ವಶನ್ಗಳನ್ನ ಕೇಳ್ತಾರೆ. ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ ಬಗ್ಗೆ, ಮತ್ತು ವಿಶೇಷ ಭಾರತದ ಕರ್ನಾಟಕಕ್ಕೆ ಸಂಬಂಧಿಸಿದ ಅಂದರೆ ಕರ್ನಾಟಕ ಹಿಸ್ಟ್ರಿ ಮತ್ತು ಕರ್ನಾಟಕ ಭೂಗೋಳ ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, PDO ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಂಸ್ಥೆಗಳು, ಮತ್ತು ಕರ್ನಾಟಕದ ಒಂದು ಎಕನಾಮಿಕ್ ಮತ್ತು ಕರ್ನಾಟಕದ ಒಂದು ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತ ವಿಷಯಗಳು, ಇವೆಲ್ಲದರ ಬಗ್ಗೆ ಏನು ಮಾಡ್ತಾರೆ, ಈ ಒಂದು ಟಾಪಿಕನ್ನು ಏನು ಮಾಡ್ತಾರೆ, ಇವು ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ. ಮಲ್ಟಿಪಲ್ ಕ್ವಶನ್ ಇರುತ್ತೆ. ಇವೇನೇ ಇಷ್ಟು ಕೇಳಿದ್ರೆ ಇವನು ಬಿಟ್ಟು ಕೇಳ್ಬೋದು. ಇದರಲ್ಲಿರುವಂತಹ ಒಂದು ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಯಾವ ರೀತಿ ಬೇಕಾದರೆ ಕೇಳ್ಬೋದು ಈ ಒಂದು ಎಕ್ಸಾಮ್ನಲ್ಲಿ. ಅದಕ್ಕೆ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಪೆಸಿಫಿಕ್ ಪೇಪರಪ್ಪ ಅಂದರೆ ನೀವು ಯಾವ ಒಂದು ನರ್ಸಿಂಗ್ ಆಫೀಸರ್ ಕಲ್ತಿದ್ರೆ ನರ್ಸಿಂಗ್ ಆಫೀಸರ್ ಇರುವಂಥ ಸಬ್ಜೆಕ್ಟ್ ಇರುವಂಥ ಪ್ರಶ್ನೆಗಳ ಬಗ್ಗೆ ಏನು ಮಾಡಿದ್ರೆ ಆ ಟಾಪಿಕ್ ಮೇಲೆ ಕೇಳ್ತಾರೆ. ಇಲ್ಲಾಂದರೆ ಫಾರ್ಮಸಿ ಆಫೀಸರ್, ಫಾರ್ಮಸಿ ಏನಾದರೂ ಮುಗಿದುತ್ತಂದ್ರೆ ಆ ಒಂದು ಟಾಪಿಕ್ ಏನೆಲ್ಲ ಕಲ್ತಿರ್ತಿರಲ್ಲ ಆ ಒಂದು ಟಾಪಿಕ್ಗಳ ಮೇಲೆ ಏನಾಗುತ್ತೆ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಅವಕಾಶ ಸಿಗ್ತದೆ. ಕಂಪಲ್ಸರಿ 35% ಆ ಒಂದು ಏನು ಅಂಕಗಳನ್ನು ಗಳಿಸಿದ್ರೆ ಮಾತ್ರ ನೆಕ್ಸ್ಟ್ ಪ್ರಕ್ರಿಯೆಗೆ ಆಯ್ಕೆ ಮಾಡಲಾಗ್ತದೆ. ಮತ್ತು ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯೂಯೇಷನ್ ಅಪ್ಪ ಅಂದರೆ ನಿಮಗೆ 0.25 ಅನ್ನುವಂಥದ್ದು ಅಂಕಗಳನ್ನು ಕಳೆಯಲಾಗ್ತದೆ. ಅಂದರೆ 4 ಆನ್ಸರ್ ಏನಾದರೂ ತಪ್ಪು ಮಾಡಿದ್ರೆ ಒಂದು ಸರಿಯಾದ ಉತ್ತರ ಏನು ಮಾಡ್ತಾರೆ ಕಡಿತಾರೆ. ಇನ್ನೊಂದು ಏನತ್ತಪ್ಪ ಅಂದರೆ ಈಗ 4 ಆನ್ಸರ್ ನಿಮಗೆ ಗೊತ್ತಿಲ್ಲಪ್ಪ, ಇನ್ನೊಂದು 5ನೇ ಆಪ್ಷನ್ ಕೊಟ್ಟಿರ್ತಾರೆ ಅಂತಂದ್ರೆ ಇನ್ನೊಂದು 4 ಆನ್ಸರ್ ಗೊತ್ತಿಲ್ಲಪ್ಪ ಆನ್ಸರ್ 5ನೇ ಆನ್ಸರ್ಗೆ ನೀವು ಟಿಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಟಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅಂತಂದರೆ ಈ ರೀತಿ ಟಿಕ್ ಮಾಡಿ ಯಾವ ಬಿಟ್ಟಿರ್ತಿರಲ್ಲ ನಿಮ್ಗೆ ಗೊತ್ತಿಲ್ಲಲ್ಲ ಆನ್ಸರ್, ಅವನ್ನ ಲಾಸ್ಟ್ ಒಂದು 5ನೇ ಆಪ್ಷನನ್ನು ಟಿಕ್ ಮಾಡಲಿಕ್ಕೆ ಕೊನೆಯ ಒಂದು 5 ನಿಮಿಷಗಳನ್ನು ಏನು ಮಾಡ್ತಾರೆ ನಿಮಗೆ ಕೊಡ್ತಾರೆ. ಲಾಸ್ಟ್ ಬೆಲ್ ಆದಮೇಲೆ ಸಹ 5 ನಿಮಿಷ ನಿಮಗೆ ಆ ಒಂದು ಆನ್ಸರನ್ನು ಟಿಕ್ ಮಾಡಲಿಕ್ಕೆ ಕೊಡ್ತಾರೆ. ನಿಮಗೆ ಆನ್ಸರ್ ಗೊತ್ತಿಲ್ಲಪ್ಪ ಅಂದರೆ ಖಾಲಿ ಹಾಗೆ ಬಿಟ್ಟು ಬರೋಂಗಿಲ್ಲ. ಒಂದು 4 ಆಪ್ಷನಲ್ಲಿ 5 ಆಪ್ಷನ್ನಲ್ಲಿ ನಿಮಗೆ 4 ಆನ್ಸರ್ ಗೊತ್ತಿಲ್ಲಪ್ಪ ಅಂದರೆ 5ನೇ ಆಪ್ಷನ್ ಏನು ಮಾಡಬೇಕಾಗುತ್ತೆ ಟಿಕ್ ಮಾಡಿ ಬರಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ನಿಮ್ಮ ಮಾರ್ಕ್ಸ್ ಕಡಿದನೇ ತಪ್ತತ್ತು. ಮತ್ತು ಖಾಲಿ ಬಿಟ್ಟು ಬಂದರೆ ಇನ್ನೂ ಮಾರ್ಕ್ಸ್ ಹೋಗ್ತತ್ತು. ಅದಕ್ಕೆ 5ನೇ ಆಪ್ಷನನ್ನು ಏನು ಮಾಡಬೇಕು ನೀವು ಟಿಕ್ ಮಾಡಿ ಆ ಒಂದು ಆನ್ಸರ್ನ ಕಂಪ್ಲೀಟ್ ಮಾಡಿ ಬರಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಈ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ. ಮುಂದಿನ ಬರುವಂಥ ವಿಡಿಯೋದಲ್ಲಿ ಅದಕ್ಕೆ ಏನು ಬೇಕಾಗುವಂಥ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಯಾವ ರೀತಿ ಅಪ್ಲಿಕೇಶನನ್ನು ಸಲ್ಲಿಸ್ತಾರೆ ಆನ್ಲೈನ್ ಅನ್ನೋದನ್ನು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.